Hello friends, welcome to my channel all about education. ನಾವಿವತ್ತು ಮ್ಯಾಥಮೆಟಿಕ್ಸ್ ಪೆಡಗಾಜಿ ಕ್ವೆಶ್ಚನ್ಸ್ನ ಕಲಿಯೋಣ. ಪೇಪರ್ 1 ಮತ್ತು ಪೇಪರ್ 2 ಇಬ್ಬರಿಗೂ ಯೂಸ್ ಆಗುತ್ತಿದ್ದು. ಓಕೆ, ಫಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕೀ ಪ್ರಿನ್ಸಿಪಲ್ ಆಫ್ ಕನ್ಸ್ಟ್ರಕ್ಟಿವಿಸ್ಟ್ ಟೀಚಿಂಗ್ ಇನ್ ಮ್ಯಾಥಮೆಟಿಕ್ಸ್? ಇವಾಗ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇದು ಬರೀ ಮ್ಯಾಥಮೆಟಿಕ್ಸ್ ಪೆಡಗಾಜಿ ಅಂತಲೇ ಅಲ್ಲ, ಸೈಕಾಲಜಿಲೂ ಯೂಸ್ ಆಗುತ್ತೆ. ಯಾವುದೇ ಒಂದು ಪೆಡಗಾಜಿಲಾಗಿರ್ಬೋದು, ಇಂಗ್ಲೀಷ್ ಆಗಿರಲಿ ಅಥವಾ EVS ಆಗಿರಲಿ, ಎಲ್ಲ ಪೆಡಗಾಜಿಲೂ ಇದು ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಗೊತ್ತಿರಬೇಕು. ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಯಲ್ಲಿ ಏನಿರುತ್ತೆ ಅಂದರೆ ಆಪ್ಷನ್ ಬಿ ನೋಡಿ, ಇದು ಏನಿದೆ, ಟೀಚರ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ ಇದು ಇರೋದಿಲ್ಲ. ಏನು, ಚೈಲ್ಡ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ಯಾವುದರಲ್ಲಿ? ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿಯಲ್ಲಿ ಚೈಲ್ಡ್ ಸೆಂಟರ್ಡ್ ಇನ್ಸ್ಟ್ರಕ್ಷನ್ ಇರುತ್ತೆ. ಫಸ್ಟ್ ಆಪ್ಷನ್ ಏನಿದೆ, ರೋಟ್ ಮೆಮೊರೈಸೇಷನ್ ಇರೋದಿಲ್ಲ. ಯಾವುದರಲ್ಲಿ? ಕನ್ಸ್ಟ್ರಕ್ಟಿವಿಸ್ಟ್ ಅಲ್ಲಿ ಏನಿರುತ್ತೆ, ಲರ್ನಿಂಗ್ ಬೈ ಡೂಯಿಂಗ್ ಇರುತ್ತೆ, ರೋಟ್ ಮೆಮೊರಿ ಮಾಡೋದಿಲ್ಲ. ಅದು ಆಪ್ಷನ್ ಯಾವುದೇ ಆಗಿರಲಿ, ಅದು ರೋಟ್ ಮೆಮೊರಿ ಮಾಡೋದು ಅಂತ ಇದ್ದರೆ ಅದು ಆಪ್ಷನ್ ರಾಂಗ್ ಇರುತ್ತೆ. ಥರ್ಡ್ ಆಪ್ಷನ್, ಆ್ಯಕ್ಟಿವ್ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಆ್ಯಂಡ್ ಡಿಸ್ಕವರಿ, ಇದೆಲ್ಲ ಇದಕ್ಕೆ ರೈಟ್ ಆನ್ಸರ್. ಯಾವತ್ತು ಕನ್ಸ್ಟ್ರಕ್ಟಿವಿಸಮಲ್ಲಿ ಏನಿರುತ್ತೆ, ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ, ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾರೆ, ಕೈಯಿಂದ ಮಾಡಿ ಕಲಿತಾ ಇರ್ತಾರೆ, ಮತ್ತು ಡಿಸ್ಕವರಿ ಮಾಡ್ತಾರೆ. ಈ ಆಪ್ಷನ್ಸ್ ಇದ್ದರೆ ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಅದು. ಓಕೆ, ಆ್ಯಕ್ಟಿವ್ ಆಗಿರ್ತಾರೆ, ಆ್ಯಕ್ಟಿವ್ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಆ್ಯಂಡ್ ಡಿಸ್ಕವರಿ, ಸ್ಟೂಡೆಂಟ್ ಎಂಗೇಜ್ ಆಗಿರ್ತಾರೆ, ಆ್ಯಕ್ಟಿವ್ ಆಗಿರ್ತಾರೆ. ಪ್ಯಾಸಿವ್ ಅಂತ ಬಂದಾಗ ಅದು ಆಪ್ಷನ್ ರಾಂಗ್ ಇರುತ್ತೆ. ಓಕೆ, ಫೋರ್ತ್ ಆಪ್ಷನಲ್ಲಿ ಏನಿದೆ, ಫ್ರೀಕ್ವೆಂಟ್ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್ ಅಂತ ಇದೆ. ಅದು ಕೂಡ ಏನಿದೆ, ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟಿಂಗ್ ಯಾವುದರಲ್ಲಿ? ಕನ್ಸ್ಟ್ರಕ್ಟಿವಿಸಮಲ್ಲಿ ಬರೋದಿಲ್ಲ, ಅದು ಆಪ್ಷನ್ ಡಿನೂ ರಾಂಗ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಪ್ರೈಮರಿ ಗೋಲ್ ಆಫ್ ಯೂಸಿಂಗ್ ಮ್ಯಾನಿಪ್ಯುಲೇಟಿವ್ಸ್ ಇನ್ ಟೀಚಿಂಗ್ ಮ್ಯಾಥಮ್ಯಾಟಿಕ್ಸ್? ಇವಾಗ ಮ್ಯಾನಿಪ್ಯುಲೇಟಿವ್ಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಮಕ್ಕಳಿಗೆ ಆಪ್ಷನ್ ಬಿ, ಟು ಪ್ರೊವೈಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾಂಕ್ರೀಟ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ ಫ್ರೆಂಡ್ಸ್, ನಿಮಗೆ 4 ಆಪ್ಷನ್ ನೋಡಿದ ತಕ್ಷಣ ಒಂದು ಹಿಂಟ್ ಸಿಗುತ್ತೆ. ಏನು, ಒಂದು 3 ನೆಗೆಟಿವ್ ಪಾಯಿಂಟ್ಸ್ ಇರುತ್ತೆ, 3 ನೆಗೆಟಿವ್ ಆಪ್ಷನ್ಸ್ ಇರುತ್ತೆ, ಒಂದು ಪಾಸಿಟಿವ್ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಈಸಿಯಾಗಿ ನೀವು ಒಂದು ಕಂಡುಹಿಡಿಬೋದು. ಏನಿಲ್ಲಿ ಆಪ್ಷನ್ ಬಿ ಏನಿದೆ, ಟು ಪ್ರೊವೈಡ್ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕಾಂಕ್ರೀಟ್ ಅಂಡರ್ಸ್ಟ್ಯಾಂಡಿಂಗ್, ಇದೊಂದು ಪಾಸಿಟಿವ್ ಪಾಯಿಂಟ್, ಪ್ಲಸ್ ಪಾಯಿಂಟ್. ಫಸ್ಟ್ ಆಪ್ಷನಲ್ಲಿ ಏನಿದೆ, ಬರೀ ಟು ಕೀಪ್ ಸ್ಟೂಡೆಂಟ್ಸ್ ಬ್ಯುಸಿ, ಏನೋ ಒಂದು ಮಕ್ಕಳು ಓದ್ಕೊಳ್ಳಿ ಅಂತ ಅಂದ್ಬಿಟ್ಟು ಏನೋ ಒಂದು ವರ್ಕ್ ಕೊಟ್ಬಿಡೋದು, ಅದು ಆಪ್ಷನ್ ರಾಂಗ್ ಇರುತ್ತೆ. ಮಕ್ಕಳಿಗೆ ಅವ್ರಿಗೆ ಮಾಡಿ ಕಲಿತಾರೆ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಕೊಡೋದು, ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಕೊಡೋದು, ಇದೆಲ್ಲ ಪಾಸಿಟಿವ್ ಪಾಯಿಂಟ್ಸ್, ಅದಕ್ಕೆ ಇದು ಕರೆಕ್ಟ್ ಆಗಿರುತ್ತೆ. ಥರ್ಡ್ ಆಪ್ಷನ್ ನೋಡಿ, ಟು ಪ್ರಿಪೇರ್ ಸ್ಟೂಡೆಂಟ್ಸ್ ಫಾರ್ ಎಕ್ಸಾಮ್, ಯಾವುದೋ ಏನೋ ಒಂದು ಓದಿಸ್ಬಿಟ್ಟು ಎಕ್ಸಾಮ್ಗೆಗೋಸ್ಕರ ಓದಿಸೋದು, ಅದು ಯಾವುದೋ ಆಗಿರಲಿ, ಕನ್ಸ್ಟ್ರಕ್ಟಿವಿಸ್ಟ್ ಥಿಯರಿ ಆಗಿರಲಿ ಅಥವಾ ಈ ಥರ ಯಾವುದೋ ಒಂದು ಆಪ್ಷನ್ ಇರುತ್ತೆ. ಬರೀ ಅವ್ರಿಗೆ ಸುಮ್ಮನೆ ಓದಿಸ್ಬಿಡೋದು ಅಥವಾ ಎಕ್ಸಾಮ್ಗೋಸ್ಕರ ಓದಿಸೋದು, ಮಾರ್ಕ್ಸಿಗೋಸ್ಕರ ಓದಿಸೋದು, ಇದೆಲ್ಲ ಆಪ್ಷನ್ ರಾಂಗ್ ಇರುತ್ತೆ. ಅವ್ರಿಗೇನು ಅಂದರೆ ಒಂದು ಪ್ರಾಕ್ಟಿಕಲ್ ಮಕ್ಕಳು ಮಾಡಿ ಕಲಿಬೇಕು, ಇದು ಮೇನ್ ಪೆಡಗಾಜಿಲಿ ಏನಿರುತ್ತೆ. ಯಾವುದೇ ಒಂದು ಪೆಡಗಾಜಿ ಆಗಿರಲಿ, ಅವರು ಮಕ್ಕಳು ಕೈಯಿಂದ ಮಾಡಿ ಕಲಿತಾರೆ, ರಿಯಲ್ಲಾಗಿ ಅವರು ರಿಯಲ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಈ ಥರ ಇದ್ದಾಗ ಆಪ್ಷನ್ಸ್ ಅದು ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಡಿಫರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಇನ್ ಅ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್? ಇವಾಗ ಇದು ಡೈರೆಕ್ಟ್ ಕ್ವೆಶನ್ ಕೊಟ್ಟಿದ್ದಾರೆ. ಡಿಫರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂದರೆ ಏನು? ಡೈರೆಕ್ಟ್ ಆನ್ಸರ್ ಎಲ್ಲಿದೆ? ಆಪ್ಷನ್ ಬಿ ಅಲ್ಲಿ, ಟೈಲರಿಂಗ್ ಇನ್ಸ್ಟ್ರಕ್ಷನ್ ಟು ಮೀಟ್ ದ ಡೈವರ್ಸ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್. ಇದ್ರ ಮೀನಿಂಗೇ ಅದು. ಏನು ಅಂದರೆ, ಡಿಫರೆನ್ಷಿಯೇಟೆಡ್ ಇನ್ಸ್ಟ್ರಕ್ಷನ್ ಅಂದರೆ ಏನು? ಟೈಲರಿಂಗ್ ಇನ್ಸ್ಟ್ರಕ್ಷನ್ ಟು ಮೀಟ್ ದ ಡೈವರ್ಸ್ ನೀಡ್ಸ್ ಆಫ್ ಸ್ಟೂಡೆಂಟ್ಸ್. ಇವಾಗ ಡೈವರ್ಸ್ ನೀಡ್ಸ್ ಅಂದರೆ ಏನು? ಡೈವರ್ಸ್ ನೀಡ್ಸ್ ಅಂದರೆ ಮಕ್ಕಳದು ಒಂದು ಸೋಷಿಯಲ್ ಆಗಿರಲಿ, ಇಮೋಷ್ನಲ್ ಆಗಿರಲಿ, ಪರ್ಸ್ನಲ್ ಆಗಿರಲಿ, ಇದೆಲ್ಲ ನೀಡ್ಸ್ ಒಂದು ಟೀಚರ್ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವ್ರಿಗೆ ಹೆಲ್ಪ್ ಮಾಡೋದು. ಇನ್ಸ್ಟ್ರಕ್ಷನ್ ಹೇಗಿರಬೇಕು ಅಂತಂದರೆ, ಅವ್ರಿಗೆ ಯಾವ್ಯಾವ ಡೈವರ್ಸ್ ನೀಡ್ಸ್ ಅಂದರೆ ಅದೇ ಹೇಳಿದ್ನಲ್ಲ, ಎಲ್ಲ ರೀತಿ ನೀಡ್ಸ್ ನೀವು ಫುಲ್ಫಿಲ್ ಮಾಡೋದು. ನೆಕ್ಸ್ಟ್ ಕ್ವೆಶನ್, ಬ್ಲೂಮ್ಸ್ ಟ್ಯಾಕ್ಸಾನಮಿ ಕ್ಲಾಸಿಫೈಸ್ ಎಜುಕೇಷನಲ್ ಆಬ್ಜೆಕ್ಟಿವ್ಸ್ ಇಂಟು ವಿಚ್ 3 ಡೊಮೈನ್ಸ್? ಇದಕ್ಕೆ ಆಪ್ಷನ್ ಎ ಕಾಗ್ನಿಟಿವ್, ಅಫೆಕ್ಟಿವ್ ಮತ್ತು ಸೈಕೋಮೋಟರ್ ಡೊಮೈನ್. ನೆಕ್ಸ್ಟ್ ಕ್ವೆಶನ್, ಇನ್ ದ ಕಂಟೆಕ್ಸ್ಟ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮ್ಯಾಥಮ್ಯಾಟಿಕ್ಸ್ ವಾಟ್ ಡಸ್ ಹ್ಯೂರಿಸ್ಟಿಕ್ ರೆಫರ್ ಟು? ಇವಾಗ ಹ್ಯೂರಿಸ್ಟಿಕ್ ಅಂತಂದರೆ ಏನು? ಇಲ್ಲಿ ಇನ್ ದ ಕಂಟೆಕ್ಸ್ಟ್, ಈ ಸಂದರ್ಭದಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕಾದ್ರೆ ಈ ಸಂದರ್ಭದಲ್ಲಿ ಹ್ಯೂರಿಸ್ಟಿಕ್ ಅಂದರೆ ಏನು? ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಎ ರೂಲ್ ಆಫ್ ಥಂಬ್ ಆರ್ ಸ್ಟ್ರಾಟಜಿ ಫಾರ್ ಸಾಲ್ವಿಂಗ್
ಪ್ರಾಬ್ಲಮ್ಸ್. ನೋಡಿ, ಇವಾಗ ಹ್ಯೂರಿಸ್ಟಿಕ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದರೆ ಹ್ಯೂರಿಸ್ಟಿಕ್ ನಿಮಗೆ ಬೇರೆ ಬೇರೆ ರೀತಿ ಕ್ವೆಶನ್ಸ್ ಕೇಳ್ತಾರೆ. ಹ್ಯೂರಿಸ್ಟಿಕ್ ಅಂದ್ರೇನು? ಅಲೋಯಿಂಗ್ ಸ್ಟೂಡೆಂಟ್ಸ್ ಟು ಲರ್ನ್ ಬೈ ಡಿಸ್ಕವರಿಂಗ್ ಥಿಂಗ್ಸ್ ದೆಮ್ಸೆಲ್ಸ್ and learning from their own experiences rather than by telling them things. Okay, very simple. ಇನ್ನೊಂದ್ಸರಿ ನೋಡಿ ಈ ಕ್ವೆಶನ್ನ. ಇನ್ ದ ಕಂಟೆಕ್ಸ್ಟ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ಇನ್ ಮ್ಯಾಥಮೆಟಿಕ್ಸ್ ವಾಟ್ ಡಸ್ ಹ್ಯೂರಿಸ್ಟಿಕ್ ರೆಫರ್ ಟು? ಫಸ್ಟ್ ಆಪ್ಷನ್ ಏನಿದೆ? ಎ ಡೀಟೇಲ್ ಸೊಲ್ಯೂಷನ್ ಅಂತ ಇದೆ. ಸೆಕೆಂಡ್ ಆಪ್ಷನ್ ಇದು ಕರೆಕ್ಟ್. ಥರ್ಡ್ ಆಪ್ಷನ್ ಏನಿದೆ? ಎ ಫಾರ್ಮಲ್ ಪ್ರೂಫ್ ಅಂತ ಇದೆ. ಡಿ ಎ ಮ್ಯಾಥಮೆಟಿಕಲ್ ಥಿಯರಮ್. ಸೊ ಈ ಆಪ್ಷನ್ಸ್ ನೋಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಯಾವುದೇ ಕಾನ್ಸೆಪ್ಟ್ ಆಗಿರಲಿ, ನಾನು ಇವಾಗ 100 ಕ್ವೆಶನ್ಸ್ ನಿಮಗೆ ಕೊಟ್ಬಿಡ್ತೀನಿ. ಒಂದು ಏನೂ ಇಲ್ಲ, ಬರೀ ಕ್ವೆಶನ್ ಓದ್ಬಿಟ್ಟು ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಆ ಥರ ಯಾವತ್ತೂ ಓದಕ್ಕೆ ಹೋಗ್ಬಿಡಿ. ಅರ್ಥ ಮಾಡ್ಕೊಂಡು ಒಂದು ಕಾನ್ಸೆಪ್ಟ್ನ, ಕ್ವೆಶನ್ನ ಅರ್ಥ ಮಾಡ್ಕೊಂಡು ಓದಿ. ಒಂದು 10 ಕ್ವೆಶನ್ಸ್ ಓದಿದ್ರೂ ಒಂದು ಮೀನಿಂಗ್ಫುಲ್ ರೀಡಿಂಗ್ ಮಾಡಬೇಕು. ಏನಕ್ಕಂದರೆ ಮೀನಿಂಗ್ಫುಲ್ಲಾಗಿ ಅರ್ಥ ಮಾಡ್ಕೊಂಡು ಓದಿದ್ರೆ ನಿಮಗೆ ಯಾವುದೇ ಒಂದು, ಇವಾಗ ನಾನು ಕೊಡ್ತೀನಲ್ಲ ಡೈರೆಕ್ಟ್ ಅದೇ ಕ್ವೆಶನ್ ಬರೋದಿಲ್ಲ. ಸೊ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಥರ ಟ್ವಿಸ್ಟ್ ಮಾಡಿ ಕೇಳಿದ್ರು ನೀವು ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕು. ಸೊ ಯಾವತ್ತು ಅರ್ಥ ಮಾಡಿಕೊಂಡು ಓದ್ರಿ ಕ್ವೆಶನ್ಸ್ನ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇನ್ ಎ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್? ಇವಾಗ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂದರೆ ನಿಮಗೆ ಗೊತ್ತಿದೆ. ಫಸ್ಟ್ ಆಪ್ಷನ್ ಏನಿದೆ? ಫೈನಲ್ ಎಕ್ಸಾಮ್. ಆ ಫೈನಲ್ ಎಕ್ಸಾಮ್ ಏನಾಯಿತು? ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಮಿಡ್ ಟರ್ಮ್ ಟೆಸ್ಟ್ ಏನಾಯಿತು? ಅದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್. ಆಪ್ಷನ್ ಡಿ ಏನಿದೆ? ಸ್ಟ್ಯಾಂಡರ್ಡೈಸ್ ಟೆಸ್ಟ್. ಅದು ಕೂಡ ಒಂದು ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಆಪ್ಷನ್ ಸಿ ಏನಿದೆ? ಹೋಮ್ ವರ್ಕ್, ಅಸೈನ್ಮೆಂಟ್ಸ್, ಚೆಕ್ ಡೈಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದೆ. ಹೋಮ್ ವರ್ಕ್ ಆಗಿರಲಿ, ಅಸೈನ್ಮೆಂಟ್ ಆಗಿರಲಿ, ನಿಮಗೆ ಪ್ರಾಜೆಕ್ಟ್ ವರ್ಕ್ ಆಗಿರಲಿ, ಕ್ವಿಝ್ ಆಗಿರಲಿ, ಇದೆಲ್ಲ ನಿಮಗೆ ಆಪ್ಷನ್ ಸಿ ಇದೆಯಲ್ಲ, ಇದೆಲ್ಲ ನಿಮ್ಗೆ ಯಾವುದ್ರಲ್ಲಿ ಬರುತ್ತೆ? ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಕ್ವಿಝ್, ಹೋಮ್ ವರ್ಕ್, ಪ್ರಾಜೆಕ್ಟ್ ವರ್ಕ್ ಇದೆಲ್ಲ ನಿಮಗೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಸೊ ನಾನು ಅದಕ್ಕೆ ಇಂಗ್ಲೀಷ್ ಪೆಡಗಾಜಿಲಿ ನಿನ್ನೆ ನಾನು ಏನು ಮಾಡಿದೆ? ಫಾರ್ಮ್ಯಾಟಿವ್ ಅಸೆಸ್ಮೆಂಟ್, ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಬಗ್ಗೆ ಅಸೆಸ್ಮೆಂಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂತ ಏನು ಕೊಟ್ಟೆ, ಎಲ್ಲ ರೀತಿ ಅಲ್ಲಿ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ರೆ ಆ ಕ್ವೆಶನ್ಸ್ ನಿಮ್ಗೆ ಏನಾಗುತ್ತೆ? ಬೇರೆ ಲ್ಯಾಂಗ್ವೇಜ್ ಅಂದರೆ ಬೇರೆ ಸಬ್ಜೆಕ್ಟ್, ಮ್ಯಾಥ್ಸ್, ಸೈನ್ಸಲ್ಲೂ ಯೂಸ್ ಆಗುತ್ತೆ. ಫಾರ್ಮ್ಯಾಟಿವ್, ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ನಿಮಗೆ ಕನ್ನಡ ಬೋಧನಾಶಾಸ್ತ್ರದಲ್ಲೂ ಕೇಳ್ತಾರೆ. ಕನ್ನಡ. ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ ಈಸ್ ಮೋಸ್ಟ್ ಎಫೆಕ್ಟಿವ್ ಫಾರ್ ಟೀಚಿಂಗ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಟು ಸ್ಟೂಡೆಂಟ್ಸ್ ವಿತ್ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸ್ ಅಂತ ಇದೆ ಕ್ವೆಶನಲ್ಲಿ. ನೋಡಿ, ಇವಾಗ ಡೈರೆಕ್ಟ್ ಇನ್ಸ್ಟ್ರಕ್ಷನಲ್ಲಿ ಇದ್ದಾಗ ಏನಾಗುತ್ತೆ? ಫಸ್ಟ್ ಆಪ್ಷನಲ್ಲಿ ಬರೀ ಇನ್ಸ್ಟ್ರಕ್ಷನ್ ಹೇಳ್ತಾ ಇರ್ತಾರೆ, ಟೀಚರ್ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ, ಮಕ್ಕಳು ಕೇಳ್ತಾ ಇರ್ತಾರೆ. ಲೆಕ್ಚರ್ ಮೆಥಡಲ್ಲೂ ಕೂಡ ಟೀಚರ್ ಲೆಕ್ಚರ್ ಕೊಡ್ತಾ ಇರ್ತಾರೆ, ಮಕ್ಕಳು ಕೇಳ್ತಾ ಇರ್ತಾರೆ. ಆದರೆ ಆಪ್ಷನ್ ಸಿ ಏನಿದೆ? ಮಲ್ಟಿ ಸೆನ್ಸರಿ ಅಪ್ರೋಚ್. ಇದರಲ್ಲಿ ಏನಾಗುತ್ತೆ? ಚಿಲ್ಡ್ರನ್ ವಿಲ್ ಲರ್ನ್ ವಿತ್ ಡಿಫ್ರೆಂಟ್ ಸ್ಟೈಲ್ಸ್ ಅಥವಾ ಡಿಫ್ರೆಂಟ್ ಲರ್ನಿಂಗ್ ಸ್ಟೈಲ್ಸಲ್ಲಿ ಮಕ್ಕಳು ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ನ ಕಲಿತಾರೆ. ಯಾವುದು ಅದಕ್ಕೆ ಅಂತಂದರೆ ಮಲ್ಟಿ ಸೆನ್ಸರಿ ಅಪ್ರೋಚ್. ಹಂಗಂದ್ರೇನು ನೋಡಿ, ಈ ಅಪ್ರೋಚಲ್ಲಿ ಸ್ಟೂಡೆಂಟ್ಸ್ ಬೆನಿಫಿಟ್ ಫ್ರಮ್ ಆ್ಯನ್ ಅಪ್ರೋಚ್ ಟು ಎಜುಕೇಷನ್ ದಟ್ ಎಂಗೇಜಸ್ ಆಲ್ ಆಫ್ ದೇರ್ ಸೆನ್ಸಸ್. ಈ 5 ಸೆನ್ಸಸ್ ಕೂಡ ಇವರು ಯೂಸ್ ಮಾಡಿಕೊಂಡು ಒಂದು ಲರ್ನಿಂಗ್ ಆಗುತ್ತೆ. ಯಾವುದರಲ್ಲಿ? ಮಲ್ಟಿ ಸೆನ್ಸರಿ ಲರ್ನಿಂಗ್ ಅಥವಾ ಮಲ್ಟಿ ಸೆನ್ಸರಿ ಅಪ್ರೋಚ್. ನೆಕ್ಸ್ಟ್ ಕ್ವೆಶನ್, ದ ಸ್ಪೈರಲ್ ಕರಿಕ್ಯುಲಮ್ ಇನ್ ಮ್ಯಾಥಮೆಟಿಕ್ಸ್ ಎಜುಕೇಷನ್ ಸಜೆಸ್ಟ್ ದಟ್. ಸ್ಪೈರಲ್ ಕರಿಕ್ಯುಲಮ್ ಇನ್ ಮ್ಯಾಥಮೆಟಿಕ್ಸ್ ಅಂದರೆ ಏನು? ಅದೇನು ಸಜೆಸ್ಟ್ ಮಾಡುತ್ತೆ ಅಂದರೆ ಆಪ್ಷನ್ ಏನಿದೆ? ಕಾನ್ಸೆಪ್ಟ್ಸ್ ಆರ್ ಟಾಟ್ ಇನ್ ಎ ಸ್ಪೆಸಿಫಿಕ್ ಸೀಕ್ವೆನ್ಸ್ ಒನ್ಸ್ ಅಂತ ಇದೆ. ಸೊ ಅದು ಆಪ್ಷನ್ ರಾಂಗ್ ಇದೆ. ಸೆಕೆಂಡ್ ಆಪ್ಷನ್, ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ರಿವಿಸಿಟೆಡ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಅಪಾನ್ ಓವರ್ ಟೈಮ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ, ಬೇಸಿಕ್ ಕಾನ್ಸೆಪ್ಟ್ಸ್ ಆರ್ ರಿವಿಸಿಟೆಡ್ ಆ್ಯಂಡ್ ಎಕ್ಸ್ಪ್ಯಾಂಡೆಡ್ ಅಪಾನ್ ಓವರ್ ಟೈಮ್. ನೆಕ್ಸ್ಟ್ ಕ್ವೆಶನ್, ಮ್ಯಾಥಮೆಟಿಕಲ್ ಡಿಸ್ಕೋರ್ಸ್ ಇನ್ ದ ಕ್ಲಾಸ್ ರೂಮ್ ರೆಫರ್ಸ್ ಟು. ಇವಾಗ ಮ್ಯಾಥಮೆಟಿಕಲ್ ಡಿಸ್ಕೋರ್ಸ್ ಅಂದರೆ ಏನು? ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ನೀವು ಇವಾಗ ಕಮ್ಯುನಿಕೇಟ್ ಮಾಡ್ತಾ ಇರ್ತೀರಲ್ಲ, ಅದಕ್ಕೆ ಮ್ಯಾಥಮೆಟಿಕಲ್ ಡಿಸ್ಕೋರ್ಸ್ ಅಂತೀವಿ. ಮ್ಯಾಥಮೆಟಿಕ್ಸ್ ಕ್ಲಾಸಲ್ಲಿ ನೀವು ಮಾತಾಡ್ತಿರ್ತೀರಲ್ಲ, ಸಂವಹನ ಮಾಡ್ತಿರ್ತೀರಲ್ಲ, ಕಮ್ಯುನಿಕೇಟ್ ಮಾಡ್ತಿರ್ತೀರಲ್ಲ, ಅದಕ್ಕೆ ಮ್ಯಾಥಮೆಟಿಕಲ್ ಡಿಸ್ಕೋರ್ಸ್ ಅಂತೀವಿ. ಸೊ ಇದಕ್ಕೆ ಏನು ಆನ್ಸರ್ ಅಂದರೆ ಆಪ್ಷನ್ ಸಿ, students discussing and reasoning about mathematical ideas. Mathematical discourse in the classroom refers to option C, students discussing and reasoning about mathematical ideas. Next question, which of the following best defines metacognition in the context of learning mathematics? ಅಂದರೆ ಮ್ಯಾಥಮೆಟಿಕ್ಸ್ ಒಂದು ಕಲಿಯೋ ಸಂದರ್ಭದಲ್ಲಿ
ಮೆಟಾಕಾಗ್ನಿಷನ್ ಅಂದರೆ ಏನು? ಇದಕ್ಕೆ ಆಪ್ಷನ್ ಬಿ ನೋಡಿ, ಥಿಂಕಿಂಗ್ ಅಬೌಟ್ ಒನ್ಸ್ ಓನ್ ಥಿಂಕಿಂಗ್ ಪ್ರೋಸೆಸ್ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಥಿಂಕಿಂಗ್ ಅಬೌಟ್ ಒನ್ಸ್ ಓನ್ ಥಿಂಕಿಂಗ್ ಪ್ರೋಸೆಸ್ ವೈಲ್ ಸಾಲ್ವಿಂಗ್ ಪ್ರಾಬ್ಲಮ್ಸ್, ಇದಕ್ಕೆ ಮೆಟಾಕಾಗ್ನಿಷನ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿವರೆಗೂ 10 ಕ್ವೆಶನ್ಸ್ ಆಯಿತು. ಇನ್ನು ನೆಕ್ಸ್ಟ್ 10 ಕ್ವೆಶನ್ಸ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಟೀಚಿಂಗ್ ಸ್ಟ್ರಾಟಜೀಸ್ ಇನ್ವಾಲ್ವ್ಸ್ ಸ್ಟೂಡೆಂಟ್ಸ್ ವರ್ಕಿಂಗ್ ಟುಗೆದರ್ ಇನ್ ಸ್ಮಾಲ್ ಗ್ರೂಪ್ಸ್ ಟು ಅಚೀವ್ ಎ ಕಾಮನ್ ಗೋಲ್? ಗ್ರೂಪಲ್ಲಿ ವರ್ಕಿಂಗ್ ಟುಗೆದರ್ ಇನ್ ಸ್ಮಾಲ್ ಗ್ರೂಪ್ಸ್, ಇದು ಹಿಂಟ್ ನೀವು ನೋಡಿದ ತಕ್ಷಣ ನೀವು ಅದರಲ್ಲಿ ಏನು ಅನ್ಕೋತೀರಾ? ಆಪ್ಷನ್ ಬಿ ಕೋಆಪರೇಟಿವ್ ಲರ್ನಿಂಗ್. ಅಕಸ್ಮಾತ್ ಇಲ್ಲಿ ಕೊಲ್ಯಾಬರೇಟಿವ್ ಲರ್ನಿಂಗ್ ಅಂತ ಕೊಟ್ಟಿದ್ರೆ ಅದು ಕೂಡ ಕರೆಕ್ಟ್ ಆಗುತ್ತೆ. ಕೊಲ್ಯಾಬರೇಟಿವ್ ಲರ್ನಿಂಗ್ ಅಥವಾ ಕೋಆಪರೇಟಿವ್ ಲರ್ನಿಂಗ್, ವರ್ಕಿಂಗ್ ಟುಗೆದರ್ ಇನ್ ಸ್ಮಾಲ್ ಗ್ರೂಪ್ಸ್. ನೆಕ್ಸ್ಟ್ ಕ್ವೆಶನ್, ಇನ್ ಮ್ಯಾಥಮೆಟಿಕ್ಸ್ ಎಜುಕೇಷನ್ ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್? ನೋಡಿ, ಇವಾಗ ಇದಕ್ಕೆ ನಾನು ಆನ್ಸರ್ ಹೇಳಲ್ಲ, ಗೆಸ್ ಮಾಡಿ. ಆಪ್ಷನ್ ಏನಿದೆ? ಟು ಅಸೈನ್ ಫೈನಲ್ ಗ್ರೇಡ್ಸ್. ಫೈನಲ್ ಗ್ರೇಡ್ಸ್ ಯಾವುದ್ರಲ್ಲಿ ಬರುತ್ತೆ? ಓಕೆ. ಆಪ್ಷನ್ ಬಿ ಟು ಇವ್ಯಾಲ್ಯೂಯೇಟ್ ಸ್ಟೂಡೆಂಟ್ ಲರ್ನಿಂಗ್ ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್. ಡ್ಯೂರಿಂಗ್ ದ ಇನ್ಸ್ಟ್ರಕ್ಷನಲ್ ಪ್ರೋಸೆಸ್. ಆಪ್ಷನ್ ಸಿ ಟು ಕಂಪೇರ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ವಿತ್ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಆಪ್ಷನ್ ಡಿ ಟು ಪ್ರೊವೈಡ್ ಡೇಟಾ ಫಾರ್ ಸ್ಕೂಲ್ ರ್ಯಾಂಕಿಂಗ್. ಇವಾಗ ನಾನು ಇಲ್ಲಿ ಆಪ್ಷನ್ಸ್ ಓದಿದ್ದೀನಿ, ನೀವು ಕಮೆಂಟ್ ಮಾಡಿ ನನಗೆ ಹೇಳಬೇಕು. ವೆರಿ ಈಸಿ ಕ್ವೆಶನ್ ಇದು. ಕ್ವೆಶನ್ ನಂಬರ್ 2ಗೆ ಫಾರ್ಮಾಟಿವ್ ಅಸೆಸ್ಮೆಂಟ್ ಅಥವಾ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಯಾವುದು ಮತ್ತು ಆಪ್ಷನ್ ಯಾವುದು ಕರೆಕ್ಟ್ ಇದಕ್ಕೆ? ಕ್ವೆಶನ್ ನಂಬರ್ 2 ಆಪ್ಷನ್ ಯಾವುದು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಬೇಕು ನೀವು. ಆನ್ಸರ್ ನಿಮಗೆ ಅಸೆಸ್ಮೆಂಟ್ ಕ್ಲಾಸಲ್ಲಿ ಎಲ್ಲ ರೀತಿ ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಈಸಿ ಹಿಂಟ್ ಬೇರೆ ಕೊಟ್ಟಿದ್ದೀನಿ ನಾನು ನಿಮಗೆ. ಓಕೆ, ನೆಕ್ಸ್ಟ್ ಕ್ವೆಶನ್, ವಿಚ್ ಮೆಥಡ್ ಇನ್ವಾಲ್ವ್ಸ್ ದ ಟೀಚರ್ ಪೋಸಿಂಗ್ ಎ ಪ್ರಾಬ್ಲಮ್ ಆ್ಯಂಡ್ ಗೈಡಿಂಗ್ ಸ್ಟೂಡೆಂಟ್ಸ್ ಥ್ರೂ ದ ಸೊಲ್ಯೂಷನ್ ಪ್ರೋಸೆಸ್ ಬೈ ಆಸ್ಕಿಂಗ್ ಕ್ವೆಶನ್? ಇದಕ್ಕೆ ಆಪ್ಷನ್ ಬಿ ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳ್ತೀವಿ ಇದಕ್ಕೆ. ವಿಚ್ ಮೆಥಡ್ ಇನ್ವಾಲ್ವ್ಸ್ ದ ಟೀಚರ್ ಪೋಸಿಂಗ್ ಎ ಪ್ರಾಬ್ಲಮ್ ಆ್ಯಂಡ್ ಗೈಡಿಂಗ್ ಸ್ಟೂಡೆಂಟ್ಸ್ ಥ್ರೂ ದ ಸೊಲ್ಯೂಷನ್ ಪ್ರೋಸೆಸ್ ಬೈ ಆಸ್ಕಿಂಗ್ ಕ್ವೆಶನ್ಸ್. ಓಕೆ, ಆಪ್ಷನ್ 2 ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಬೆಸ್ಟ್ ಡಿಸ್ಕ್ರೈಬ್ಸ್ ಸ್ಕ್ಯಾಫೋಲ್ಡಿಂಗ್ ಇನ್ ದ ಕಂಟೆಕ್ಸ್ಟ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್? ಇವಾಗ ಸ್ಕ್ಯಾಫೋಲ್ಡಿಂಗ್ ಈ ವರ್ಡ್ ಏನಿದೆ ನಿಮಗೆ ಸೈಕಾಲಜಿಲಿ ಬರುತ್ತೆ. ಆ ಸ್ಕ್ಯಾಫೋಲ್ಡಿಂಗ್ ವರ್ಡ್ ಮೀನಿಂಗ್ ಗೊತ್ತಿದ್ರೆ ನೀವು ಇವಾಗ ಮ್ಯಾಥಮೆಟಿಕ್ಸಲ್ಲೂ ಅಪ್ಲೈ ಮಾಡ್ಬೋದು. ಏನು ಅಂದರೆ ಆಪ್ಷನ್ ಏನಿದೆ? ಗಿವಿಂಗ್ ಸ್ಟೂಡೆಂಟ್ಸ್ ಆಲ್ ದ ಆನ್ಸರ್ಸ್. ಬಿ ಗ್ರ್ಯಾಜುಯಲಿ ರೆಡ್ಯೂಸಿಂಗ್ ಸಪೋರ್ಟ್ ಆ್ಯಸ್ ಸ್ಟೂಡೆಂಟ್ಸ್ ಬಿಕಮ್ ಮೋರ್ ಪ್ರೊಫಿಷಿಯಂಟ್. ಸಿ ಪ್ರೊವೈಡಿಂಗ್ ಕಾನ್ಸ್ಟೆಂಟ್ ಸೂಪರ್ವಿಷನ್ ಆ್ಯಂಡ್ ಗೈಡೆನ್ಸ್. ಡಿ allowing students to work independently from the start. ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು? ಸಪೋರ್ಟ್, ಒಂದು ಟೆಂಪರರಿ ಸಪೋರ್ಟ್ ಅದು ಸ್ಕ್ಯಾಫೋಲ್ಡಿಂಗ್ ಅಂದರೆ. ಇವಾಗ ಆಪ್ಷನ್ ಬಿ ನೋಡಿ, ಗ್ರ್ಯಾಜುಯಲಿ ರೆಡ್ಯೂಸಿಂಗ್ ಸಪೋರ್ಟ್ ಆ್ಯಸ್ ಸ್ಟೂಡೆಂಟ್ಸ್ ಬಿಕಮ್ ಮೋರ್ ಪ್ರೊಫಿಷಿಯಂಟ್. ನೀವು ಸಪೋರ್ಟ್ ಮಾಡ್ತಾ ಇರ್ತೀರಾ, ಟೆಂಪರರಿ ಸಪೋರ್ಟ್ ಕೊಡ್ತಾ ಇರ್ತೀರಾ. ಅವ್ರಿಗೆ ಅರ್ಥ ಆದಮೇಲೆ ನೀವು ಅವ್ರಿಗೆ ಬಿಟ್ಬಿಡ್ತೀರಾ, ಅವ್ರ ಮೇಲೆ ಬಿಟ್ಬಿಡ್ತೀರಾ. ಇವಾಗ ಸೈಕಲ್ ಕಲಿಸ್ತೀರಾ, ನೀವು ಸೈಕಲ್ ಮಕ್ಕಳು ಕಲಿತಾ ಇರ್ತಾರೆ, ನೀವು ಸ್ವಲ್ಪ ಸಪೋರ್ಟ್ ಕೊಡ್ತಾ ಇರ್ತೀರಾ, ಅವ್ರು ಕಲ್ತ್ಕೊಂಡ್ಮೇಲೆ ನೀವು ಬಿಟ್ಬಿಡ್ತೀರಾ. ಇದೇ ರೀತಿ ಸ್ಕ್ಯಾಫೋಲ್ಡಿಂಗ್ ಅಂದ್ರೇನು? ಗ್ರ್ಯಾಜುಯಲಿ ರೆಡ್ಯೂಸಿಂಗ್ ಸಪೋರ್ಟ್ ಆ್ಯಸ್ ಸ್ಟೂಡೆಂಟ್ಸ್ ಬಿಕಮ್ ಮೋರ್ ಪ್ರೊಫಿಷಿಯಂಟ್ ಅಂದರೆ ಒಂದು ಟೆಂಪರರಿ ಸಪೋರ್ಟ್ ಕೊಡೋದು. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಮೇನ್ ಫೋಕಸ್ ಆಫ್ ದ ಫ್ಲಿಪ್ಡ್ ಕ್ಲಾಸ್ ರೂಮ್ ಮಾಡೆಲ್ ಇನ್ ಮ್ಯಾಥಮೆಟಿಕ್ಸ್ ಎಜುಕೇಷನ್? ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತಂದರೆ, ಫ್ಲಿಪ್ಡ್ ಅಂತಂದರೆ ಉಲ್ಟಾ ರಿವರ್ಸ್ ಅಂತ ಅಂದ್ಕೊಳ್ಳಿ ನೀವು. ಫ್ಲಿಪ್ ಅಂತಂದರೆ ಫ್ಲಿಪ್ ಮೀನಿಂಗ್ ಗೊತ್ತಿದೆ ನಿಮಗೆ. ಆಪ್ಷನ್ ಬಿ ಇದಕ್ಕೆ ರೈಟ್ ಆನ್ಸರ್. ಅಸೈನಿಂಗ್ ಹೋಮ್ವರ್ಕ್ ಇನ್ ಕ್ಲಾಸ್ ಆ್ಯಂಡ್ ವಾಚಿಂಗ್ ಇನ್ಸ್ಟ್ರಕ್ಷನಲ್ ವಿಡಿಯೋ ಅಟ್ ಹೋಮ್. ಇವಾಗ ಯೂಶ್ವಲಿ ಹೋಮ್ವರ್ಕ್ ಏನು ಮಾಡ್ತೀರಾ ನೀವು? ಮನೇಲಿ ಮಾಡ್ತೀರಾ. ಆದರೆ ಫ್ಲಿಪ್ಡ್ ಅಲ್ಲಿ ಏನು ಮಾಡ್ತೀರಾ ಅಂದರೆ ಅಸೈನ್ಮೆಂಟ್ನ ಅಂದರೆ ಹೋಮ್ವರ್ಕ್ನ ಕ್ಲಾಸಲ್ಲಿ ಮಾಡ್ತೀರಾ. ನೆಕ್ಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್ ಇನ್ ಮ್ಯಾಥಮೆಟಿಕ್ಸ್? ಇವಾಗ ಆಪ್ಷನ್ ಏನು ನೋಡಿ, focus on memorization of facts, wrong. Second, teacher centered instruction. Third option, student solving real world problems with minimal teacher guidance. Minimum teacher guidance ಇರುತ್ತೆ ಇಲ್ಲಿ. ಇದು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಇಲ್ಲಿ? ಸಾಲ್ವಿಂಗ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್. ಯಾವುದರಲ್ಲಿ? ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗಲ್ಲಿ ಏನಿರುತ್ತೆ?
ಮೇನ್ ಸ್ಟೂಡೆಂಟ್ಸ್ ಏನು ಮಾಡಿರ್ತಾರೆ, ಸಾಲ್ವ್ ಮಾಡ್ತಾ ಇರ್ತಾರೆ ಪ್ರಾಬ್ಲಮ್ಸ್ನ. ಮಿನಿಮಮ್ ಟೀಚರ್ ಗೈಡೆನ್ಸ್ ಇರುತ್ತೆ ಇಲ್ಲಿ. ಓಕೆ, ಇದಕ್ಕೆ PBL ಅಥವಾ ಪ್ರಾಬ್ಲಮ್ ಬೇಸ್ಡ್ ಲರ್ನಿಂಗ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಪರ್ಪಸ್ ಆಫ್ ಯೂಸಿಂಗ್ ಗ್ರಾಫಿಕ್ ಆರ್ಗನೈಸರ್ಸ್ ಇನ್ ಟೀಚಿಂಗ್ ಮ್ಯಾಥಮ್ಯಾಟಿಕ್ಸ್? ಏನಕ್ಕೆ ಗ್ರಾಫಿಕ್ ಆರ್ಗನೈಸರ್ಸ್ನ ಯೂಸ್ ಮಾಡ್ತೀವಿ ಅಂದರೆ, ಆಪ್ಷನ್ ಬಿ, ಟು ಹೆಲ್ಪ್ ಸ್ಟೂಡೆಂಟ್ಸ್ ಆರ್ಗನೈಸ್ ಆ್ಯಂಡ್ ವಿಜುವಲೈಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್. ಇವಾಗ ಗ್ರಾಫಿಕ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಮಕ್ಕಳಿಗೆ ಒಂದು ಕಣ್ಣಿಂದ ನೋಡಿರೋದು ಚೆನ್ನಾಗಿ ನೆನಪಿಗಿರುತ್ತೆ. ಆರ್ಗನೈಸ್ ಆ್ಯಂಡ್ ವಿಜುವಲೈಸ್ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್. ಕಣ್ಣಿಂದ ನೋಡಿರೋದು ಮೈಂಡಲ್ಲಿ ಫಿಕ್ಸ್ ಆಗುತ್ತೆ. ಮ್ಯಾಥಮೆಟಿಕ್ಸ್ ಅಂತನೆಲ್ಲ ಯಾವುದೇ ಆಗಿರಲಿ, ಇವಾಗ ಇಲ್ಲಿ ಮ್ಯಾಥಮೆಟಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ, ಯಾವುದೇ ಸಬ್ಜೆಕ್ಟ್ ಆಗಿರಲಿ ಕಣ್ಣಿಂದ ನೋಡಿಬಿಟ್ಟು ಒಂದು ವಿಜುವಲೈಸ್ ಮಾಡಿಬಿಟ್ಟು ನಾವು ಕಲಿತೀವಲ್ವ, ಅದು ನಮಗೆ ಚೆನ್ನಾಗಿ ನೆನಪಿಗಿರುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇದು ಕೂಡ ಸ್ವಲ್ಪ ಟ್ವಿಸ್ಟಾಗಿ ಕೇಳಿರಿದ್ದೀನಿ ಕ್ವೆಶನು. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಇನ್ ಎ ಮ್ಯಾಥಮೆಟಿಕ್ಸ್ ಕ್ಲಾಸ್ ರೂಮ್? ಯಾವುದೋ ಒಂದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್ಗೆ ಎಕ್ಸಾಂಪಲ್ ಇದರಲ್ಲಿ. ಫಸ್ಟ್ ಆಪ್ಷನ್ ವೀಕ್ಲಿ ಕ್ವಿಝಸ್, ಸೆಕೆಂಡ್ ಪಿಯರ್ ಡಿಸ್ಕಷನ್ಸ್, ಸಿ ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್, ಡಿ ಕ್ಲಾಸ್ ಪಾರ್ಟಿಸಿಪೇಷನ್. ನೀವು ಇವಾಗ ಪ್ರಾಜೆಕ್ಟ್ ಅಂದಿದ ತಕ್ಷಣ ನೀವು ಪ್ರಾಜೆಕ್ಟ್ ಅಂತಂದ್ಬಿಟ್ಟು ಪ್ರಾಜೆಕ್ಟ್ ನೀವು ಫಾರ್ಮ್ಯಾಟಿವಲ್ಲಿ ಹೇಳಿದ್ರಿ ಪ್ರಾಜೆಕ್ಟ್ ಅಂತಂದ್ಬಿಟ್ಟು ಬರೆದಿಬೇಡಿ. ಫಸ್ಟ್ ಕ್ವೆಶನ್ ನೋಡಿ ಏನಿದೆ, ಆನ್ಸರಲ್ಲಿ ಏನಿದೆ ಆಪ್ಷನ್ ಸಿಯಲ್ಲಿ ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್. ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಯಾವುದ್ರಲ್ಲಿ ಮಾಡೋದು? ಫೈನಲಲ್ಲಿ, ಎಂಡಲ್ಲಿ ಯಾವ್ದು ಮಾಡೋದು? ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಓಕೆ, ಆಪ್ಷನ್ ಸಿ ಇದಕ್ಕೆ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ಗೆ ರೈಟ್ ಆನ್ಸರ್. ಇವಾಗ ಫಸ್ಟ್ ಆಪ್ಷನಲ್ಲಿ ವೀಕ್ಲಿ ಕ್ವಿಝಸ್ ಇದೆ, ಅದು ಫಾರ್ಮ್ಯಾಟಿವಲ್ಲಿ ಬರುತ್ತೆ. ಪಿಯರ್ ಡಿಸ್ಕಷನ್ ಅದು ಕೂಡ ಫಾರ್ಮ್ಯಾಟಿವಲ್ಲಿ. ಕ್ಲಾಸ್ ಪಾರ್ಟಿಸಿಪೇಷನ್ ಅದು ಕೂಡ ಫಾರ್ಮ್ಯಾಟಿವಲ್ಲಿ. ಫೈನಲ್ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಆಪ್ಷನ್ ಸಿ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅದು. ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ ಎಂಫಸೈಸಸ್ ದ ಇಂಟಿಗ್ರೇಷನ್ ಆಫ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಇನ್ ಮ್ಯಾಥಮೆಟಿಕಲ್ ಲೆಸನ್ಸ್? ಫಸ್ಟ್ ಆಪ್ಷನಲ್ಲಿ ಏನಿದೆ ಆಬ್ಸ್ಟ್ರಾಕ್ಟ್ ಲರ್ನಿಂಗ್. ಆಬ್ಸ್ಟ್ರಾಕ್ಟ್ ಲರ್ನಿಂಗ್ ಅಂದರೆ ಇಮ್ಯಾಜಿನೇಷನ್ನಿಂದ ಇಮ್ಯಾಜಿನ್ ಮಾಡಿಕೊಂಡು ಕಲಿಕೆ ಆಗುತ್ತೆ. ಸೆಕೆಂಡ್ ಕಂಟೆಕ್ಸ್ಚುಯಲ್ ಲರ್ನಿಂಗ್. ಥರ್ಡ್ ಐಸೋಲೇಟೆಡ್ ಪ್ರಾಕ್ಟೀಸ್ ಮಾಡಿದ್ರೆ ಸಿಂಗಲ್ ಆಗಿ, ಅದು ಏನು ಒಬ್ಬರೇ ಕೂತ್ಕೊಂಡು ಐಸೋಲೇಟ್ ಆಗಿ ಪ್ರಾಕ್ಟೀಸ್ ಮಾಡೋದು, ಅದು ರಾಂಗ್ ಆಪ್ಷನ್. ಆಪ್ಷನ್ ಡಿ ಪ್ಯೂರ್ ಥಿಯರಿಟಿಕಲ್ ಇನ್ಸ್ಟ್ರಕ್ಷನ್. ಥಿಯರಿಟಿಕಲ್ ಇನ್ಸ್ಟ್ರಕ್ಷನ್ ಅಂದರೆ ಬರೀ ನೀವು ಥಿಯರಿನ ಹೇಳ್ಕೊಡ್ತಾ ಇದ್ದೀರಾ. ಇಲ್ಲಿ ಕ್ವೆಶನಲ್ಲಿ ಏನು ಕೇಳಿದ್ದಾರೆ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಅಂದರೆ ಪ್ರಾಕ್ಟಿಕಲ್ ಇನ್ಸ್ಟ್ರಕ್ಷನ್ ಇರಬೇಕು. ಆಪ್ಷನ್ ಡಿ ಅಲ್ಲಿ ಏನಿದೆ ಥಿಯರಿಟಿಕಲ್ ಇನ್ಸ್ಟ್ರಕ್ಷನ್, ಬರೀ ಥಿಯರಿ ಹೇಳ್ಕೊಡೋದು ಅಂತ ಇದೆ. ಸೊ ಆಪ್ಷನ್ ಬಿ ಕಂಟೆಕ್ಸ್ಚುಯಲ್ ಲರ್ನಿಂಗ್ ಇದಕ್ಕೆ ರೈಟ್ ಆನ್ಸರ್. ಕಂಟೆಕ್ಸ್ಚುಯಲ್ ಲರ್ನಿಂಗ್ ಅಂದ್ರೇನು? ಅಲ್ಲಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಆಗುತ್ತೆ, ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಲ್ಲಿ ಕಂಟೆಕ್ಸ್ಟ್ ಅಂದರೆ ಒಂದು ಸಂದರ್ಭದಲ್ಲಿ ಕಲಿತಾರೆ. ಓಕೆ, ಲಾಸ್ಟ್ ಕ್ವೆಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟ್ರಾಟಜೀಸ್ ಕ್ಯಾನ್ ಹೆಲ್ಪ್ ರೆಡ್ಯೂಸ್ ಮ್ಯಾಥ್ ಆ್ಯಂಗ್ಸೈಟಿ ಇನ್ ಸ್ಟೂಡೆಂಟ್ಸ್? ಇವಾಗ ಮ್ಯಾಥ್ಸ್ ಅಂದರೆ ಮಕ್ಕಳಲ್ಲಿ ಭಯ ಇರುತ್ತೆ, ಅದಕ್ಕೆ ನಾವೇನು ಮಾಡ್ತೀವಿ? ಇದಕ್ಕೆ ಆಪ್ಷನ್ ಬಿ ಪ್ರೊವೈಡಿಂಗ್ ಪಾಸಿಟಿವ್ ಫೀಡ್ಬ್ಯಾಕ್ ಆ್ಯಂಡ್ ಎನ್ಕರೇಜ್ ಮಾಡಬೇಕು, ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಕೊಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೀವು TET ಎಕ್ಸಾಮ್ ಬರೀತೀರಾ, ಇವಾಗ ನಿಮ್ಮಲ್ಲಿ ಒಂದು ಪಾಸಿಟಿವಿಟಿ ಬರಬೇಕು. ಪಾಸಿಟಿವಿಟಿ ಹೇಗೆ ಬರ್ಕೊತೀರಾ ಅಂತಂದರೆ, ನೀವು ಇವಾಗ ನಾನು ಇರೋದಿಲ್ಲ ನಿಮ್ಮ ಹತ್ರ ಅಂದರೆ ನೀವು ಏನು ಮಾಡಬೇಕು? ಸೆಲ್ಫ್ ಎನ್ಕರೇಜ್ಮೆಂಟ್ ಕೊಡಬೇಕು. ಓಕೆ, ನಾನು ಮಾಡಿಸ್ತೀನಿ, ಐ ಕ್ಯಾನ್ ಡೂ ಅಂತಂದ್ಬಿಟ್ಟು ನೀವು ನಿಮಗೆ ಒಂದು ಕಾನ್ಫಿಡೆನ್ಸ್ ಮಾಡ್ಕೋತಾ ಇರ್ಕೋಬೇಕು. ಮತ್ತು ನೀವೇ ಒಂದು ನಿಮಗೆ ಎನ್ಕರೇಜ್ ಮಾಡ್ಕೋತಾ ಇರಬೇಕು, ಇಲ್ಲ ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ನಾನು ಹೇಳಿದ್ನಲ್ಲ ಆ ಕ್ವೆಶನ್ಗೆ ನೀವು ಆನ್ಸರ್ ಕಮೆಂಟ್ ಮಾಡಿ ಹೇಳಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.